ಇವತ್ತು ತಾವೆಲ್ಲ ನೋಡ್ದಂಗೆ ಅವ್ರಿಗೆ ಸಿಕ್ಕಿದ್ದಂಥ ಅಲ್ಲಿ VIP ಟ್ರೀಟ್ಮೆಂಟು ಎಲ್ಲರೂ ಕೂಡ ನಾವು ಖಂಡಿಸ್ತೀವಿ. ಅವರು ಆರೋಪಿ ಆಗಿರೋದ್ರಿಂದ ಇವಾಗವರೆಗೂ ಅವ್ರು ಹಾಕೋ ಬಟ್ಟೆ ಬೇರೆ ಥರ ಇರಲಿ, ಏನೇ ಇರಲಿ ಹೋಗಲಿ, ಆದರೆ ಅಲ್ಲಿ ಜೈಲಲ್ಲಿ ಕೂತ್ಕೊಳ್ಳೋಂಥದ್ದು, ಟೀ ಅವ್ರಿಗೆ ವ್ಯವಸ್ಥೆಗಳು ಮಾಡೋಂಥದ್ದು, ಸಿಗರೇಟ್ಗಳ ವ್ಯವಸ್ಥೆ ಆಗೋಂಥದ್ದು ಇವೆಲ್ಲವೂ ಕೂಡ ಸುಧಾರಣೆ ಆಗಬೇಕಾಗಿದೆ. ದರ್ಶನ್ ಒಂದೇ ಪ್ರಕರಣದಲ್ಲ, ಸಾಕಷ್ಟು ವ್ಯವಸ್ಥೆಗಳು ಸುಧಾರಣೆ ಆಗಬೇಕಾಗಿದೆ. ಅದರ ಒಂದು ಭಾಗ, ಅದರ ಒಂದು ಮುಖ ಇದಾಗಿದೆ. ಸರ್, ಇವತ್ತು ಸಹ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದಿದ್ದಾರೆ ಅಂತ ಕೈದಿನ ಆ ರೀತಿ ಟ್ರೀಟ್ಮೆಂಟ್ ಎಷ್ಟು ಸರಿ ಅಂತ ಅದನ್ನು ಪೂರ್ತಿ ನಾವು ಖಂಡಿಸ್ತೀವಿ. ಅವ್ರಿಗೆ ಅಲ್ಲಿ ಯಾವ ಅಧಿಕಾರಿಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಅಥವಾ ಜೈಲಲ್ಲಿ ಇರೋದಕ್ಕೋಸ್ಕರ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಇವತ್ತು ತೊಗೋಬೇಕಾಗ್ತದೆ, ಜರುಗಿಸ್ಬೇಕಾಗ್ತದೆ. ಸರ್, ಈಗ ಡಿಕ್ಲರೇಷನ್ ಬಂದಾಗ ಈ ಫ್ಲ್ಯಾಟ್ ಫ್ಯಾಕ್ಟ್ರಿ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಎಲ್ಲಿ ಮಾಡ್ತಾರೆ, ಹೇಗೆ? ಇವತ್ತಿಲ್ಲಿ ನಾವು ಟೆಕ್ಸಲರೇಷನಲ್ಲಿ ಬಂದಾಗ ಟೆಕ್ಸಲರೇಷನಲ್ಲಿ ಸಾಕಷ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯವಾದಂಥ ಉದ್ಯಮಿಗಳಿದ್ದಾರೆ. ನವೋದ್ಯಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಯುವಕರ ಜೊತೆ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ನಮಗೆ ಒಂದು ಸಣ್ಣ ಪ್ರಮಾಣದಲ್ಲಿ ನಮ್ಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳೋಕೆ ಅವಕಾಶಕ್ಕೋಸ್ಕರ ನಾವು ಎಕರೆಗಟ್ಟಲೆಯಲ್ಲಿ ನಾವು PEB ಸ್ಟ್ರಕ್ಚರ್ ಹಾಕಿ ನಾವು ನಡೆಸೋದಕ್ಕೋಸ್ಕರ ನಮಗೆ ಫ್ಲ್ಯಾಟ್ ಫ್ಯಾಕ್ಟ್ರಿಗಳಂತೇಳಿ ಇವತ್ತು ಏನು ಚೈನಾ ಮಾದರಿಯಲ್ಲಿ 4-5 ಅಂತಸ್ತುಗಳು ಫ್ಲ್ಯಾಟ್ ಫ್ಯಾಕ್ಟ್ರಿಗಳು ಹಾಕ್ಕೊಟ್ಟು ನಮ್ಗೆ ಕೊಟ್ಟರೆ ನಾವು ಅಲ್ಲೇ ಏನೇನು ನಾವು ನಮ್ಮ ಉದ್ಯಮಗಳನ್ನ ಪ್ರಾರಂಭ ಮಾಡ್ಕೋಬೇಕು ಅಲ್ಲಿ ಪ್ರಾರಂಭ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, ಕಿಯೋನಿಕ್ಸ್ ವತಿಯಿಂದ ನಮಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ 2 ಎಕರೆ ಜಾಗ ಓಪನ್ ಇರೋಂಥದ್ದಿದೆ, ಬೆಳಗಾವಿಯಲ್ಲಿ 5 ಎಕರೆ ಜಾಗ ಇದೆ. ಆ 2 ಸ್ಥಳಗಳಲ್ಲಿ ಕೂಡ ಒಂದು ಡ್ರೋನ್ ಟೆಕ್ನಾಲಜಿ ಮತ್ತು ಬ್ಯಾಟ್ರಿ ಟೆಕ್ನಾಲಜಿಗೆ, ಮತ್ತೊಂದು ಇಲ್ಲಿ ESDM ಕ್ಲಸ್ಟರ್ ಅಂತೇಳಿ ಎಲೆಕ್ಟ್ರಾನಿಕ್ ಸೆಮಿಕಂಡಕ್ಟರ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗು, ಅದರಲ್ಲಿ ಮಾಡೋದಕ್ಕೋಸ್ಕರ 2 ಭಾಗದಲ್ಲಿ ಕೂಡ ನಾವು ಈ ಒಂದು ಫ್ಲ್ಯಾಟ್ ಫ್ಯಾಕ್ಟ್ರಿನಂಥ ಒಂದು ಹೊಸ ಪ್ರಯೋಗನ ಈ ಭಾಗಗಳಲ್ಲಿ ಮಾಡಬೇಕು ಅನ್ನೋಂಥ ಒಂದು ಆಲೋಚನೆಯಲ್ಲಿದ್ದೀವಿ. ಮುಂದಿನ ದಿನಗಳಿಂದ ನೋಡಿಕೊಂಡು 8ನೇ ತಾರೀಕು ಬೆಳಗಾವಿಯಲ್ಲಿ ನಡೆಯುವಂಥ ಒಂದು ಟೆಕ್ ಸಮಿಟ್ ಇದೆ, ಖಾಸಗಿ ಆದಂಥ ಟೆಕ್ ಸಮಿಟ್ ಇದೆ. ಅದರಲ್ಲಿ ಬಂದು ಭಾಗವಹಿಸೋಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥವ್ರ ಜೊತೆ ಚರ್ಚೆ ಮಾಡಿ ಸೂಕ್ತವಾದಂಥ ವ್ಯವಸ್ಥೆ ಅಲ್ಲಿಗೆ ಯಾವ ರೀತಿಯಾಗಿ ಅದೊದಗಿಸ್ಕೊಡ್ಬೇಕು ಅದನ್ನ ಮಾಡೋಂಥ ಪ್ರಯತ್ನ ನಾವು ಮಾಡ್ತೀವಿ. ಲ್ಯಾಂಡ್ ಐಡೆಂಟಿಫಿಕೇಶನ್ ಮಾಡಿದ್ರೆ ಅಥವಾ ಈಗಾಗಲೇ ಕಿಯೋನಿಕ್ಸ್ ನಮ್ಮ ಹತ್ರ ಇದೆ, 2 ಎಕರೆನೂ ಇದೆ, 5 ಎಕರೆನೂ